ಈಗ ಫ್ರೀಡಮ್ ಟಿವಿ ಈ ಕ್ಷಣದ ಬಿಗ್ ಪೊಲಿಟಿಕಲ್ ಮೆಗಾ ಸರ್ವೆಯನ್ನು ನಾವು ಬ್ರೇಕ್ ಮಾಡ್ತಾ ಇದ್ದೀವಿ. ಯಾವ ಮಿನಿಸ್ಟರ್ ಬೆಸ್ಟ್ ಅಂತೇಳಿ ನಿನ್ನೆ ನಿಮಗೆ ನಾವು ಒಂದು ಲಿಸ್ಟನ್ನು ಕೊಟ್ಟಿದ್ವಿ. ಯಾವ ಮಂತ್ರಿಗಳು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅನುದಾನ ಬಳಕೆಯ ವಿಚಾರದಲ್ಲಿ. ಈಗ ಯಾವ ಮಿನಿಸ್ಟರ್ ವೇಸ್ಟ್ ಮತ್ತು ವರ್ಸ್ಟ್, ಯಾವ ಇಲಾಖೆಯ ಪ್ರಗತಿ ಹೇಗಿದೆ ಗೊತ್ತಾ? ಸುರ್ಜೇವಾಲಾ ಸಚಿವರನ್ನು ಭೇಟಿ ಮಾಡಿದ ವಿವಾದದ ನಡುವೆ ಫ್ರೀಡಮ್ ಟಿವಿಯಿಂದ ಸಚಿವರ ಕುರಿತಾದಂತಹ ಸ್ಫೋಟಕ ಸರ್ವೆ ಇದು. ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ದಾಖಲೆಯ ಸಮೇತ ವರ್ಸ್ಟ್ ಮಿನಿಸ್ಟರ್ ಪಟ್ಟಿ, ಅಂದರೆ ಕಳಪೆ ಸಚಿವರು ಅಂತೇಳಿ. ಅನುದಾನ ಬಳಕೆ, ಬಜೆಟ್ನಲ್ಲಿ ಘೋಷಣೆಯಾಗಿರುವಂತಹ ಅನುದಾನ, ಕಳೆದ 2.5 ತಿಂಗಳಲ್ಲಿ ಬಿಡುಗಡೆಯಾಗಿರುವಂಥ ಅನುದಾನ ಮತ್ತು ಅನುದಾನ ಬಳಕೆಯಲ್ಲಿ ಯಾವ ಮಂತ್ರಿಗಳು ಅತ್ಯಂತ ಕಳಪೆ, ಅದರ ಲಿಸ್ಟನ್ನು ನೀವು ನಿಮ್ಮ ಮುಂದೆ ನಾವೀಗ ಇಡ್ತೀವಿ. ಇವೆಲ್ಲ ದಾಖಲೆ ಆಧಾರಿತ ಸರ್ವೆ ಇದು. ಸೊ ಸಚಿವರ ಕಾರ್ಯಕ್ಷಮತೆ, ಅವರ ತಾಕತ್ತು, ಅವರ ದಕ್ಷತೆ, ಅವರು ಎಷ್ಟು ಚುರುಕಾಗಿ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥದ್ದು, ಅವರ ಇಲಾಖೆಗೆ ನಿಗದಿಯಾಗಿರುವಂಥ ಅನುದಾನ, ಆ ಅನುದಾನದಲ್ಲಿ ಎಷ್ಟು ಬಿಡುಗಡೆಯಾಗಿದೆ ಮತ್ತು ಬಿಡುಗಡೆಯಾಗಿರುವಂಥ ಅನುದಾನದಲ್ಲಿ ಎಷ್ಟು ಬಳಕೆಯಾಗಿದೆ ಎನ್ನುವುದರ ಆಧಾರದ ಮೇಲೂ ಕೂಡ ನಿಂತಿದೆ ಸಚಿವರು ಎಷ್ಟರ ಮಟ್ಟಿಗೆ ಕೆಲಸ ಮಾಡಿದ್ದಾರೆ ಅಂತೇಳಿ. ನಿನ್ನೆ ನಿಮಗೆ ನಾವು 10 ಸಚಿವರ ಒಂದು ಲಿಸ್ಟನ್ನು ಕೊಟ್ವಿ. ಬೆಸ್ಟ್ ಸಚಿವರು ತಮ್ಮ ಖಾತೆಗೆ ಬಂದಂತಹ ಅನುದಾನವನ್ನು ಎಷ್ಟರ ಮಟ್ಟಿಗೆ ಬಳಸ್ಕೊಂಡಿದ್ದಾರೆ ಅಂಥೇಳಿ. ಈಗ ಕಳಪೆ ಸಚಿವರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತೀವಿ ನಾವು. ವರ್ಸ್ಟ್ ಮತ್ತು ವೇಸ್ಟ್, ಪ್ರಯೋಜನಕ್ಕೆ ಬಾರದ, ಪ್ರಯೋಜನಕ್ಕಿಲ್ಲದ ಸಚಿವರ ಪಟ್ಟಿಯನ್ನು ನಿಮ್ಮ ಮುಂದೆ ಇಡ್ತೀವಿ. ಸಚಿವರ ರಿಯಲ್ ಮೌಲ್ಯಮಾಪನ ಅಂದರೆ ಇದು. ಸಚಿವರು ಹೇಗೆ ಕೆಲಸ ಮಾಡ್ತಿದ್ದಾರೆ ಎನ್ನುವಂಥದ್ದು, ಅವರ ಇಲಾಖೆಗೆ ಬಜೆಟ್ನ ಸಂದರ್ಭದಲ್ಲಿ ಹಣಕಾಸು ಸಚಿವರು ಆಗಿರುವಂತಹ ಮುಖ್ಯಮಂತ್ರಿಗಳ ಮೇಲೆ ಒತ್ತಡವನ್ನು ಹೇರಿ ಎಷ್ಟು ಅನುದಾನವನ್ನು ತಂದಿದ್ದಾರೆ, ಎಷ್ಟು ಫಂಡ್ ತಂದಿದ್ದಾರೆ, ಆ ಫಂಡನ್ನು ಎಷ್ಟು ಬಳಸಿಕೊಂಡಿದ್ದಾರೆ, ಅದು ವೆರಿ ಇಂಪಾರ್ಟೆಂಟ್. ಕಾರಣ ಇಲಾಖೆಗೆ ಬರುವಂತಹ ಫಂಡನ್ನು ಸೂಕ್ತವಾಗಿ, ಸೂಕ್ತ ಸಮಯದಲ್ಲಿ, ಸೂಕ್ತ ಉದ್ದೇಶಕ್ಕೆ, ಸೂಕ್ತ ರೀತಿಯಲ್ಲಿ ಬಳಸಿಕೊಳ್ಳದೆ ಹೋದರೆ ಅಂಥವರು ಸಚಿವರಾಗಿದ್ದರೂ ಕೂಡ ವೇಸ್ಟ್. ಅವರು ಬರೀ ತಮ್ಮ ಇಲಾಖೆಗೆ ಮಾತ್ರ ದ್ರೋಹ ಮಾಡಲ್ಲ, ಅವರಿಗೆ ಕೊಟ್ಟಿರುವಂತಹ ಜವಾಬ್ದಾರಿಗೆ ದ್ರೋಹ, ಜೊತೆಗೆ ಅವರನ್ನು ಮಂತ್ರಿಗಳನ್ನಾಗಿ ಆ ಸ್ಥಾನಕ್ಕೆ ತಂದು ನಿಲ್ಲಿಸಿದಂತಹ ರಾಜ್ಯದ ಎಲ್ಲ ಜನರಿಗೆ, ಬರೀ ಅವ್ರ ಕ್ಷೇತ್ರದ ಶಾಸಕರಾಗಿ ಅವ್ರ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಆಸ್ ಎ ಮಿನಿಸ್ಟರ್, ಒಬ್ಬ ಮಂತ್ರಿಯಾಗಿ ಇಡೀ ರಾಜ್ಯಕ್ಕೆ ಅವರು ಮಾಡ್ತಿರುವಂಥ ದ್ರೋಹ ಅಂತೇಳಿ ನಾವು ಭಾವಿಸಬಹುದು. ಸೊ ಯಾವ್ಯಾವ ಸಚಿವರು ಎಷ್ಟೆಷ್ಟು ಅನುದಾನವನ್ನು ತಂದಿದ್ದಾರೆ, ಸೊ ಯಾವ್ಯಾವ ಸಚಿವರಿಗೆ ಎಷ್ಟೆಷ್ಟು ಅನುದಾನ ಘೋಷಣೆ ಆಗಿದೆ, ಘೋಷಣೆಯಾದಂಥ ಅನುದಾನದಲ್ಲಿ ಎಷ್ಟೆಷ್ಟು ರಿಲೀಸ್ ಆಗಿದೆ, ಯಾವ್ಯಾವ ಮಂತ್ರಿ ಅನುದಾನ ತರುವುದರಲ್ಲಿ ಹಿಂದೆ ಬಿದ್ದಿದ್ದಾರೆ, ಯಾವ್ಯಾವ ಸಚಿವ ಅನುದಾನದ ವೆಚ್ಚ ಮಾಡೋದರಲ್ಲಿ ಹಿಂದುಳಿದಿದ್ದಾರೆ, ಯೋಜನೆಗಳ ಅನುಷ್ಠಾನದಲ್ಲಿ ಯಾರು ಹಿಂದಿದ್ದಾರೆ, ಯಾವ ಸಚಿವರಿಗೆ ಇಲಾಖೆಗಳ ಮೇಲೆ ನಿಯಂತ್ರಣ ಇಲ್ಲ. ಫ್ರೀಡಮ್ ಟಿವಿಯಲ್ಲಿ ವರ್ಸ್ಟ್ ಪರ್ಫಾರ್ಮೆನ್ಸ್ ಮಿನಿಸ್ಟರ್ಸ್ ರಿಪೋರ್ಟ್ ಕಾರ್ಡ್, ಕೆಲವೇ ಕ್ಷಣಗಳಲ್ಲಿ ನಾವು ಆ ರಿಪೋರ್ಟ್ ಕಾರ್ಡನ್ನು ನಿಮ್ಮ ಮುಂದೆ ಇಡ್ತೀವಿ. ಅನುದಾನ ತರಬೇಕು, ನಮ್ಮ ಇಲಾಖೆಯಲ್ಲಿ ನಾವು ಇಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ, ನಾವು ಇಂತಹ ಯೋಜನೆಯನ್ನು ತರಲಿಕ್ಕೆ ಬಯಸಿದ್ದೀವಿ, ಅದಕ್ಕಿಷ್ಟು ಅನುದಾನ ಬೇಕು ಅಂಥೇಳಿ ಮುಖ್ಯಮಂತ್ರಿಗಳೇ ಹಣಕಾಸು ಸಚಿವರು ಅವ್ರ ಮೇಲೆ ಒತ್ತಡವನ್ನು ಹಾಕಿ ಅನುದಾನವನ್ನು ತರಬೇಕು, ಬಜೆಟ್ನಲ್ಲಿ ಘೋಷಣೆ ಮಾಡಿಸ್ಬೇಕು. ಬಜೆಟ್ ಅಂದರೆ ಏಪ್ರಿಲ್ 1ನೇ ತಾರೀಕಿನಿಂದ ಮುಂದಿನ ವರ್ಷದ ಮಾರ್ಚ್ ಅಂತ್ಯದವರೆಗೆ. ಸೊ ಇದುವರೆಗೆ ಏನು ಮೊದಲ ತ್ರೈಮಾಸಿಕ ಅವಧಿಯಲ್ಲಿ ಬಿಡುಗಡೆಯಾಗಿರುತ್ತೆ ಅನುದಾನ, ಅದರಲ್ಲಿ ಎಷ್ಟು ಬಳಕೆ ಮಾಡಿದ್ದಾರೆ ಎನ್ನುವಂಥದ್ದು ಕೂಡ ಇಂಪಾರ್ಟೆಂಟ್. ಎಷ್ಟು ಬಳಕೆ ಮಾಡಿದ್ದಾರೆ ಅಂಥೇಳಿ. ಸೊ ಅಲ್ಲಿ ಗೊತ್ತಾಗುತ್ತೆ ಸಚಿವರು ಎಷ್ಟು ಕೆಲಸ ಮಾಡ್ತಿದ್ದಾರೆ, ಎಷ್ಟರ ಮಟ್ಟಿಗೆ ಇವರಿಗೆ ಇಲಾಖೆಯ ಮೇಲೆ ನಿಯಂತ್ರಣ ಇದೆ, ಬರೀ ಮಾತಾಡ್ಕೊಂಡು ತಿರುಗಾಡ್ತಿದ್ದಾರಾ, ಇವರ ಕೆಲಸ ಏನು,
ಎಷ್ಟರ ಮಟ್ಟಿಗೆ ಅನುಕೂಲ ಆಗ್ತಿದೆ ಇವರು ಮಂತ್ರಿ ಆಗಿದ್ದರಿಂದ ರಾಜ್ಯಕ್ಕೆ, ಇವರ ಬದಲಿಗೆ ಯಾರನ್ನಾದರೂ ಬೇರೆಯವರನ್ನು ತಂದು ಕೂರಿಸಿದ್ರೆ ಒಳ್ಳೆಯದಿತ್ತು ಅಂಥೇಳಿ. ಸೊ ಮೊದಲನೆಯ ಹೆಸರು ಪ್ರಿಯಾಂಕ್ ಖರ್ಗೆ, ಐ.ಟಿ.ಬಿ.ಟಿ ಸಚಿವರು. 1,078 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥದ್ದು ಪ್ರಿಯಾಂಕ್ ಖರ್ಗೆ ಅವರ ಖಾತೆಗೆ. ಮೊದಲ 2.5 ತಿಂಗಳಲ್ಲಿ ಬಿಡುಗಡೆ ಆಗಿರುವಂತಹ ಮೊತ್ತವೇ ಕೇವಲ 9,68 ಲಕ್ಷ ರೂಪಾಯಿ. ಬಜೆಟ್ನಲ್ಲಿ ಘೋಷಣೆ ಆಗಿದ್ದೆಷ್ಟು 1,078 ಕೋಟಿ ರೂಪಾಯಿ. ಅದರ 1% ಕೂಡ ಬಿಡುಗಡೆ ಆಗಿಲ್ಲ, ಅನುದಾನ ಬಿಡುಗಡೆ ಆಗಿಲ್ಲ. ಕೇವಲ 9.68 ಕೋಟಿ ರೂಪಾಯಿ ಅಷ್ಟೇ ಬಿಡುಗಡೆ ಆಗಿರೋದು. ಆ 9.68 ಕೋಟಿ ರೂಪಾಯಿಯಲ್ಲಿ ಬಳಕೆ ಮಾಡಿರುವಂಥದ್ದು ಕೇವಲ 30% ಮಾತ್ರ. ಬಿಡುಗಡೆ ಆಗಿರುವಂಥ ಅನುದಾನದಲ್ಲಿ 3.55 ಕೋಟಿ ರೂಪಾಯಿ. ಅಲ್ಲಿಗೆ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಮಾತುಗಾರ. ಮಾತು ಜಾಸ್ತಿ, ವಿಪಕ್ಷಗಳಿಂದ ಅಧಿಕ ಟೀಕೆಗೆ ಒಳಗಾಗುವಂತಹ ಒಬ್ಬ ಸಚಿವ. ಕರ್ನಾಟಕದಲ್ಲಿ ಕಾಂಗ್ರೆಸ್ ವಿರೋಧ ಪಕ್ಷದಲ್ಲಿದ್ದಂತಹ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಭಾಷಣ, ಅವರ ಮಾತುಗಳ ವೈಖರಿಯನ್ನು ಗಮನಿಸಿದಂತಹ ಕಾಂಗ್ರೆಸ್ನ ಕಾರ್ಯಕರ್ತರು ಇವರು ಸುಟೇಬಲ್, ಇವರು ತಾಕತ್ತಿನ ಮನುಷ್ಯ, ಇವರು ಜಿದ್ದಿಗೆ ಬಿದ್ದು ಕೆಲಸ ಮಾಡಿಸ್ತಾರೆ ಅಂಥೇಳಿ ಅಂದುಕೊಂಡಿದ್ದರು. ಆದರೆ ಯಾಕೋ ಗೊತ್ತಿಲ್ಲ, ತಮ್ಮ ಇಲಾಖೆಗೆ ಬಜೆಟ್ನಲ್ಲಿ ಘೋಷಣೆ ಆದಂತಹ ಅನುದಾನದಲ್ಲಿ 1,078 ಕೋಟಿ, ಅದರಲ್ಲಿ 1% ಬಿಡುಗಡೆ ಆಗಿಲ್ಲ. ಕರೆಕ್ಟಾಗಿ ಕಳೆದ 2.5 ತಿಂಗಳಲ್ಲಿ, ಏಪ್ರಿಲ್ನಿಂದ ಜೂನ್ ಮಧ್ಯಾವಧಿಯವರೆಗೆ 1% ಕೂಡ ಬಿಡುಗಡೆ ಆಗಿಲ್ಲ. ಬಿಡುಗಡೆ ಆಗಿರುವಂಥದ್ದು ಕೇವಲ 9.68 ಕೋಟಿ ರೂಪಾಯಿ. ಆ 9.68 ಕೋಟಿ ರೂಪಾಯಿಯಲ್ಲಿ ಅದನ್ನಾದರೂ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿದಾರ? ಅದು ಇಲ್ಲ. ಅದರಲ್ಲಿ 30% ಬಳಕೆ ಮಾಡಿದ್ದಾರೆ. ಸೊ ಇಲಾಖೆಗೆ ಘೋಷಣೆಯಾದಂಥ ಒಟ್ಟು ಅನುದಾನದಲ್ಲಿ ಪ್ರಿಯಾಂಕ್ ಖರ್ಗೆ ಬಳಕೆ ಮಾಡಿರುವಂತಹ ಮೊತ್ತದ ಪ್ರಮಾಣ ಕೇವಲ ನಾಟ್ ಈವನ್ 1%, 1% ಇಲ್ಲ, 0.5%, ಅರ್ಧದಷ್ಟು, ಅರ್ಧದಷ್ಟು ಇಲ್ಲ, 0.33%, 0.33%, 1% ಇಲ್ಲ. ಸಚಿವರು ಮಾತು ಕೇಳೋದ್ರೆ ಬೆಂಕಿ ಥರ ಮಾತಾಡ್ತಾರೆ, ಬೆಂಕಿ. ಪ್ರಿಯಾಂಕ್ ಖರ್ಗೆ ಎರಡೆರಡು ಖಾತೆ ಇದೆ ಇವರ ಬಳಿ. ಒಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್, ಮತ್ತೊಂದು IT ಮಾಹಿತಿ ತಂತ್ರಜ್ಞಾನ ಖಾತೆ. ದೊಡ್ಡ ಖಾತೆನೋ ಇದು ಕೂಡ. ಆದರೆ ಅನುದಾನ ಬಿಡುಗಡೆ ಆಗಿಲ್ಲ, ಬಿಡುಗಡೆಯಾಗಿರುವಂಥ ಅನುದಾನ ಬಳಕೆ ಆಗಿಲ್ಲ. ಅಲ್ಲಿಗೆ ಪ್ರಿಯಾಂಕ್ ಖರ್ಗೆ ಎರಡನೆಯ ಬಾರಿ ಅತ್ಯಂತ ಫೇಲ್ಡ್, ಒಬ್ಬ ವಿಫಲ, ಪ್ರಯೋಜನಕ್ಕಿಲ್ಲದ ನಾಲಾಯಕ್ ಮಂತ್ರಿ ಅಂತ ಹೇಳ್ಬೋದು. ಈ ದತ್ತಾಂಶವನ್ನು ನಾವು ಗಮನಿಸಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಒಂದು ಖಾತೆ ಇದೆ, ಪರಿಶಿಷ್ಟ ಪಂಗಡಗಳ ಖಾತೆ. ನಾಗೇಂದ್ರ ಅವರು ವಾಲ್ಮೀಕಿ ಹಗರಣದಲ್ಲಿ ಅರೆಸ್ಟ್ ಆದ ಬಳಿಕ ಆ ಖಾತೆಯನ್ನು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬಳಿಯೇ ಉಳಿಸ್ಕೊಂಡ್ರು. ಸೊ ಇವರ ಖಾತೆಗೆ, ಪರಿಶಿಷ್ಟ ಪಂಗಡಗಳ ಇಲಾಖೆಗೆ ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥ ಅನುದಾನದ ಮೊತ್ತ 2,133 ಕೋಟಿ ರೂಪಾಯಿ. ಇದರಲ್ಲಿ ಮೊದಲ 2 ತಿಂಗಳು ಅಂದರೆ ಏಪ್ರಿಲ್, ಮೇ ಮತ್ತು ಜೂನ್ 2.5 ತಿಂಗಳು, ಮೊದಲ ತ್ರೈಮಾಸಿಕ ಅವಧಿ ಏನಿದೆ ಅದರಲ್ಲಿ ಬಿಡುಗಡೆ ಆಗಿರುವಂಥದ್ದು 155 ಕೋಟಿ ರೂಪಾಯಿ. ಅದರಲ್ಲಿ ಬಳಕೆ ಆಗಿರುವಂಥದ್ದು ಕೇವಲ 16.58 ಕೋಟಿ ರೂಪಾಯಿ, 10%. ಬಿಡುಗಡೆ ಆಗಿರುವಂಥ ಅನುದಾನದಲ್ಲಿ ಬಿಡುಗಡೆ ಆಗಿರುವಂಥ ಅನುದಾನ 155 ಕೋಟಿ ರೂಪಾಯಿ. ಅದರಲ್ಲಿ ಬಳಕೆ ಆಗಿರುವಂಥದ್ದು ಕೇವಲ 16.58 ಕೋಟಿ ರೂಪಾಯಿ. ಬಳಕೆಯಾಗದೆ ಉಳಿದುಕೊಂಡಿರುವಂಥದ್ದು 138 ಕೋಟಿ ರೂಪಾಯಿ. ಅಲ್ಲಿಗೆ ಸ್ವತಃ ಮುಖ್ಯಮಂತ್ರಿಗಳು
ಹಣಕಾಸು ಸಚಿವರು ಅವರೇ ತಮ್ಮ ಅನುದಾನ ಬಳಕೆಯ ವಿಚಾರದಲ್ಲಿ ತಾವೇ ಹಿಂದೆ ಬಿದ್ದಿದ್ದಾರೆ. ಅದು ಸೋಜಿಗ. ಮುಖ್ಯಮಂತ್ರಿಗಳಿಗೆ ಹಣಕಾಸಿನ ಅಥವಾ ಬಜೆಟ್ನ ಲೆಕ್ಕಾಚಾರ ಅಥವಾ ಫಂಡ್ ಬಳಕೆಯ ಬಗ್ಗೆ ಯಾರೂ ಹೇಳಿಕೊಡಬೇಕಾದಂಥ ಯಾವ ಅವಶ್ಯಕತೆಯೂ ಇಲ್ಲ. ಅವರು ಅದರಲ್ಲಿ ಚತುರ, ಚಾಣಕ್ಯ. ಆದರೆ ಅವರೇ ಸಚಿವರಾಗಿರುವಂಥ ನಾಗೇಂದ್ರ ರಾಜೀನಾಮೆ ಕೊಟ್ಟ ಕಾರಣಕ್ಕೋಸ್ಕರ ಈ ಖಾತೆಯನ್ನು ಅವರೇ ಉಳಿಸ್ಕೊಂಡಿದ್ದಾರೆ. ಅವರೇ ಸಚಿವರಾಗಿರುವಂತಹ ಪರಿಶಿಷ್ಟ ಪಂಗಡಗಳ ಇಲಾಖೆಯಲ್ಲಿ ಬಿಡುಗಡೆ ಆಗಿರುವಂಥ ಅನುದಾನ ಸಮರ್ಪಕವಾಗಿ ಬಳಕೆಯಾಗಿಲ್ಲ. ಜೊತೆಗೆ ಒಟ್ಟು ಅನುದಾನ ಏನಿತ್ತು ಅದರಲ್ಲಿ ಮೊದಲ 2.5 ತಿಂಗಳು ಏನು ಬಿಡುಗಡೆ ಆಗಿದೆ, ಶೇಕಡ 0.78%. ಅಂದರೆ ಇವರು ಕೂಡ ಸ್ವತಃ ಮುಖ್ಯಮಂತ್ರಿಗಳು ಕೂಡ ಶೇಕಡ 1% ಅನುದಾನವನ್ನು ಕೂಡ ಬಳಕೆ ಮಾಡಿಕೊಂಡಿಲ್ಲ ತಮ್ಮ ಈ ನಿರ್ದಿಷ್ಟ ಇಲಾಖೆಗೆ ಸಂಬಂಧಪಟ್ಟ ಹಾಗೆ. ವಿಚಿತ್ರ, ಸೋಜಿಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇನ್ನು ನೆಕ್ಸ್ಟ್ ನಾವು ಬರೋದಾದರೆ ಬೋಸರಾಜು, ನೀರಾವರಿ, ಸಣ್ಣ ನೀರಾವರಿ ಸಚಿವರಿವರು. MLC ವಿಧಾನ ಪರಿಷತ್ನಲ್ಲಿ ಸಭಾನಾಯಕರು ಸಣ್ಣ ನೀರಾವರಿ ಇಲಾಖೆಗೆ ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥ ಅನುದಾನದ ಮೊತ್ತ, ಬಜೆಟ್ ಮೊತ್ತ ಎಷ್ಟು ಅಂತ ಹೇಳಿದ್ರೆ 3,354 ಕೋಟಿ ರೂಪಾಯಿ. ಅದರಲ್ಲಿ ಮೊದಲ 2.5 ತಿಂಗಳು ಅಂದರೆ ಜೂನ್ ಮಧ್ಯಾವಧಿಯವರೆಗೆ 176 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಆ ಬಿಡುಗಡೆಯಾದಂಥ ಅನುದಾನದಲ್ಲಿ ಇವರು ಕೂಡ ಬಳಕೆ ಮಾಡಿರುವಂಥದ್ದು ಕೇವಲ 38.21 ಕೋಟಿ ರೂಪಾಯಿ. ಕೇವಲ 38.21 ಕೋಟಿ ರೂಪಾಯಿ ಬಳಕೆ ಆಗದೆ ಉಳ್ಕೊಂಡಿರುವಂಥದ್ದು 138 ಕೋಟಿ ರೂಪಾಯಿ. 2.5 ತಿಂಗಳಲ್ಲೇ 176 ಕೋಟಿ ರೂಪಾಯಿ ಬಿಡುಗಡೆ ಆಗಿದೆ. ಸಣ್ಣ ನೀರಾವರಿ ವೆರಿ ಇಂಪಾರ್ಟೆಂಟ್ ಖಾತೆ. ಅದು ರಾಜ್ಯದ ರೈತರ ಜೀವನಾಡಿಗೆ ವೆರಿ ಇಂಪಾರ್ಟೆಂಟ್ ಖಾತೆ. ಸಾಕಷ್ಟು ಕೆಲಸ ಇದೆ ಅದರಲ್ಲಿ. ಸಣ್ಣ ಕ್ರಾಂತಿ ಮಾಡಬಹುದಾದಂಥ ಇಲಾಖೆ ಇದು. ಇನ್ನೊಂದು ಪ್ರಮುಖ ಇಲಾಖೆ ಸಣ್ಣ ನೀರಾವರಿ ಇಲಾಖೆ. ಆ ಇಲಾಖೆಯಲ್ಲೇ ಮಾನ್ಯ ಸಚಿವರು ತಮಗೆ ಬಿಡುಗಡೆಯಾದಂಥ 176 ಕೋಟಿ ರೂಪಾಯಿಯಲ್ಲಿ 2.5 ತಿಂಗಳಲ್ಲಿ, ಬಜೆಟ್ನ ಆರಂಭದ 2.5 ತಿಂಗಳಲ್ಲಿ ಏನು ಬಿಡುಗಡೆ ಆಯಿತು ಅದರಲ್ಲಿ ಬಳಕೆ ಮಾಡಿಕೊಂಡಿರುವಂಥದ್ದು 38 ಕೋಟಿ ರೂಪಾಯಿ. ಅಲ್ಲಿ ಶಾಸಕರು ನೋಡಿದ್ರೆ ನಮಗೆ ನಮ್ಮ ಕ್ಷೇತ್ರಗಳಿಗೆ ಫಂಡ್ ಸಿಗ್ತಾ ಇಲ್ಲ ಅಂಥೇಳಿ ಬಾಯಿ ಬಡ್ಕೋತಾ ಇದ್ದಾರೆ. ಎಲ್ಲಿ ಸಿಗುತ್ತೆ? ಕಾರಣ ಈ ಅನುದಾನಗಳು ಏನು ಬಿಡುಗಡೆ ಆಗಿದ್ದಾವೆ ಅದು ಆಯಾಯ ಪ್ರತಿ ಕ್ಷೇತ್ರಕ್ಕೂ ಹಂಚಿಕೆ ಆಗುತ್ತೆ. ಪ್ರತಿ ಕ್ಷೇತ್ರ ಅಂದರೆ ಎಲ್ಲ 224 ಕ್ಷೇತ್ರ ಅಂತಲ್ಲ. ಎಲ್ಲಿ ಯೋಜನೆಗಳನ್ನು ಗುರುತಿಸಲಾಗಿದೆ ಆ ಕ್ಷೇತ್ರಗಳಿಗೆ ಅನುದಾನ ಬಿಡುಗಡೆ ಆಗಬೇಕು, ಅಲ್ಲಿ ಬಳಕೆ ಆಗಬೇಕು. ಆವಾಗ ಶಾಸಕರ ಕ್ಷೇತ್ರಗಳಿಗೂ ಅನುದಾನ ಹೋದಂಗಾಗುತ್ತೆ. ಇವರು ತಮ್ಮ ಇಲಾಖೆಗೆ ಬಂದಿರತಕ್ಕಂಥ ಅನುದಾನವನ್ನೇ ಬಳಸ್ಕೊಳ್ಳಿಲ್ಲ ಅಂದರೆ ಶಾಸಕರು ಅವರ ಕ್ಷೇತ್ರದಲ್ಲಿ ಏನು ಕೆಲಸ ಮಾಡಿಸ್ತಾರೆ? ಈಗ ಕಾಂಗ್ರೆಸ್ನ 135 ಮಂದಿ ಶಾಸಕರೇ ಇದ್ದಾರೆ, ಅವ್ರದ್ದೇ ಶಾಸಕರಿದ್ದಾರೆ. ಸೊ ಇಲ್ಲಿ ಬಿಡುಗಡೆ ಆಗಿದೆ, ಬಟ್ ಸಚಿವರಿಗೆ ಅದನ್ನು ಬಳಸಿಕೊಳ್ಳುವಂತಹ ಕಾಳಜಿಯಾಗಲಿ ಆ ಇಚ್ಛಾಶಕ್ತಿಯಾಗಲಿ ಎದ್ದು ಕಾಣಿಸ್ತಾ ಇಲ್ಲ. ಸಣ್ಣ ನೀರಾವರಿ ಇಲಾಖೆ ಅತ್ಯಂತ ಮಹತ್ವದ ಇಲಾಖೆ, ಅದು ಅತ್ಯಂತ ಜವಾಬ್ದಾರಿಯುತ ಇಲಾಖೆ. ಆದರೆ ಕೆಲಸ ಮಾಡ್ದಂಗೆ ಕಾಣಿಸ್ತಾ ಇಲ್ಲ ಬೋಸರಾಜ್ ಅವರು, MLC ವಿಧಾನ ಪರಿಷತ್ನ ಸಭಾನಾಯಕರು. ಇನ್ನು ನೆಕ್ಸ್ಟ್ ಶಿವರಾಜ್ ತಂಗಡಗಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು. ಇವರ ಇಲಾಖೆಗೆ 275 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆಯಾಗಿದೆ. ಮೊದಲ 2.5 ತಿಂಗಳು ಅಂದರೆ ಜೂನ್ ಮಧ್ಯಾವಧಿಯವರೆಗೆ 17 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದರಲ್ಲಿ ಬಳಕೆ ಮಾಡಿರುವಂಥದ್ದು 5.95 ಕೋಟಿ ರೂಪಾಯಿ. ಬಳಕೆ ಆಗದೇ ಇರುವಂಥ ಅನುದಾನ ಎಷ್ಟು ಅಂತ ಹೇಳಿದ್ರೆ 11.52 ಕೋಟಿ ರೂಪಾಯಿ. ಒಟ್ಟು ಬಜೆಟ್ ಘೋಷಣೆ ಏನಿತ್ತು ಅದರಲ್ಲಿ ಶೇಕಡ 2.16% ಮೊತ್ತವನ್ನು ಮಾತ್ರ ಸದ್ಯದ ಮಟ್ಟಿಗೆ ಶಿವರಾಜ್ ತಂಗಡಗಿಯವರು ಬಳಕೆ ಮಾಡಿಕೊಂಡಿದ್ದಾರೆ ಮೊದಲ ತ್ರೈಮಾಸಿಕ ಅವಧಿಯಲ್ಲಿ. ಪ್ರಶ್ನೆ ಏನು ಅಂತ ಹೇಳಿದ್ರೆ ಇಲ್ಲಿ ಬಜೆಟ್ಟಲ್ಲಿ ಘೋಷಣೆಯಾದಂಥ ಅನುದಾನದ ಬಳಕೆ ಅಲ್ಲ, ಆ ಘೋಷಣೆಯಾದಂತಹ ಫಂಡ್ನಲ್ಲಿ ಈಗ ಮೊದಲ ತ್ರೈಮಾಸಿಕ ಅವಧಿ ಏಪ್ರಿಲ್, ಮೇ, ಜೂನ್, ಇದು ಮೊದಲನೆಯ ತ್ರೈಮಾಸಿಕ ಅವಧಿ, ಮೊದಲ ಆರ್ಥಿಕ ವರ್ಷದ ಫಸ್ಟ್ ಕ್ವಾರ್ಟರ್. ಇದರಲ್ಲಿ ಬಿಡುಗಡೆ ಆಗಿರುವಂಥ ಅನುದಾನದ ಬಳಕೆಗೆ ಏನು ಸಮಸ್ಯೆ? ದುಡ್ಡು ಕೊಟ್ಟಿಲ್ಲ ಅಂದರೆ ದೊಡ್ಡ ವಿಷಯ. ದುಡ್ಡು ಬಿಡುಗಡೆ ಆಗಿದೆಯಲ್ಲ ಹಣಕಾಸು ಇಲಾಖೆಯಿಂದ,
ಸಂಬಂಧಪಟ್ಟಂತಹ ಸಚಿವರ ಖಾತೆಗಳಿಗೆ. ಅದನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಏನು ಸಮಸ್ಯೆ? 275 ಕೋಟಿ ರೂಪಾಯಿ, ಅದರಲ್ಲಿ ಬಿಡುಗಡೆ ಆಗಿದ್ದು 17 ಕೋಟಿ ರೂಪಾಯಿ, ಬಳಕೆ ಆಗಿರುವಂಥದ್ದು ಕೇವಲ 5.95 ಕೋಟಿ ರೂಪಾಯಿ, ಬಾಕಿ ಹಾಗೆಯೇ ಉಳಿಸ್ಕೊಂಡಿದ್ದಾರೆ. ಅದನ್ನು ಏನು ಮಾಡ್ತಾರೆ? ಕೆಲಸಗಳಾಗಬೇಕು, ಚುರುಕು ಅಂದರೆ ಆಡಳಿತಾತ್ಮಕ ಚುರುಕು ಮಂದಗತಿಯಲ್ಲಿ ಸಾಗ್ತಾ ಇದೆಯಾ ಸರ್ಕಾರ, ನಿಧಾನಗತಿಯಲ್ಲಿದೆಯಾ? ಸಚಿವರು ಅವರ ಇಲಾಖೆಗೆ ಕೆಲಸಗಳಾಗುವಂತಹ ಸಂದರ್ಭದಲ್ಲಿ ಜನರನ್ನು ಓಡಾಡಿಸ್ತಾ ಇದ್ದಾರಾ? ವಿಧಾನಸೌಧವನ್ನು ಸುತ್ತುವ ಹಾಗೆ ಮಾಡ್ತಾ ಇದ್ದಾರಾ? ಕಚೇರಿಗಳನ್ನು ಸುತ್ತುವ ಹಾಗೆ ಮಾಡ್ತಾ ಇದ್ದಾರಾ? ಇವತ್ತಲ್ಲ ನಾಳೆ ಬಾ ಅಂಥೇಳಿ ಕತೆ ಹೇಳ್ತಿದ್ದಾರೆ ಅಂಥೇಳಿ ಗೊತ್ತಾಗುತ್ತೆ. ಇದರಿಂದ ಆಡಳಿತ ಚುರುಕಾಗಿದ್ದರೆ ಈ ಅನುದಾನ ಬಳಕೆ ಶೀಘ್ರ ಆಗ್ತಾ ಇತ್ತು. ಇನ್ನು ಸಹಕಾರ ಸಚಿವ KN ರಾಜಣ್ಣ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಆಪ್ತರಲ್ಲಿ ಒಬ್ಬರು, ಇವರ ಇಲಾಖೆಗೆ 2391 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥ ಮೊತ್ತ 2391 ಕೋಟಿ ರೂಪಾಯಿ. ಮೊದಲ 2.5 ತಿಂಗಳು ಜೂನ್ ಮಧ್ಯಾವಧಿಯವರೆಗೆ ಬರೋಬ್ಬರಿ 609 ಕೋಟಿ ರೂಪಾಯಿಯಷ್ಟು ಮೊತ್ತ ಬಿಡುಗಡೆ ಆಗಿದೆ. ಅಂದರೆ ತ್ರೈಮಾಸಿಕ ಅವಧಿಯ ಲೆಕ್ಕಾಚಾರವನ್ನು ತೆಗೆದು ನೋಡಿದ್ರೆ ಮೊದಲನೆಯ 2.5 ತಿಂಗಳಲ್ಲೇ ಭಾರಿ ಪ್ರಮಾಣದ ಅನುದಾನ ಬಿಡುಗಡೆ ಆಗಿದೆ. ರಾಜಣ್ಣ ಅವರ ಖಾತೆಗೆ ದೊಡ್ಡ ಪ್ರಮಾಣದ ಫಂಡ್ ರಿಲೀಸ್ ಆಗಿದೆ, 609 ಕೋಟಿ ರೂಪಾಯಿ. ಆ ಬಿಡುಗಡೆಯಾದಂಥ ಅನುದಾನದಲ್ಲಿ ಸನ್ಮಾನ್ಯ ಸಚಿವರು ಬಳಕೆ ಮಾಡಿಕೊಂಡಿರುವಂಥದ್ದು ಕೇವಲ 54 ಕೋಟಿ ರೂಪಾಯಿ. ಕೇವಲ 54 ಕೋಟಿ ರೂಪಾಯಿ. ಬಳಕೆ ಆಗದೆ ಉಳ್ಕೊಂಡಿರುವಂಥದ್ದು 555 ಕೋಟಿ ರೂಪಾಯಿ. ಬಳಕೆ ಆಗದೆ ಉಳಿದುಕೊಂಡಿರುವಂಥದ್ದು ಖಜಾನೆಯಲ್ಲಿ ಇನ್ನು ಇವರ ಇಲಾಖೆಯಲ್ಲಿ 555 ಕೋಟಿ ರೂಪಾಯಿ. ಫಂಡ್ ಬಿಡುಗಡೆ ಆಗಿದ್ದೆಷ್ಟು? ಕೇವಲ ಮೊದಲ 2 ತಿಂಗಳಲ್ಲಿ, 2.5 ತಿಂಗಳಲ್ಲಿ 609 ಕೋಟಿ ರೂಪಾಯಿ. ದೊಡ್ಡ ಮೊತ್ತ ಬಿಡುಗಡೆ ಆಗಿದೆ, ಬಳಕೆ ಮಾಡಬೇಕು. ಆಗಿದ್ದೆಷ್ಟು? 54 ಕೋಟಿ ರೂಪಾಯಿ. ಬಳಕೆ ಆಗದೇ ಇರುವಂಥದ್ದು 555 ಕೋಟಿ ರೂಪಾಯಿ. ಅಲ್ಲಿಗೆ ಒಟ್ಟು ಬಜೆಟ್ ಘೋಷಣೆ ಏನಿತ್ತು ಅದರಲ್ಲಿ 2.26% ಮಾತ್ರ ಅನುದಾನ ಬಳಕೆಯಾಗಿದೆ, ಯೂಸ್ ಆಗಿದೆ. ಆದರೆ ಬಳಕೆ ಮಾಡಿರುವಂಥದ್ದು ಅಷ್ಟೇ, ಬಟ್ ಬಿಡುಗಡೆ ಆಗಿರುವಂಥದ್ದು ನೋಡಿ 25%ಕ್ಕಿಂತ ಅಧಿಕ ಮೊತ್ತ ಬಿಡುಗಡೆ ಆಗಿದೆ ಇವರ ಖಾತೆಗೆ. ಬೇರೆಲ್ಲರಿಗಿಂತ ಲೆಕ್ಕಾಚಾರ ತೆಗೆದು ನೋಡಿದ್ರೆ ಇವ್ರ ಖಾತೆಗೆ ದೊಡ್ಡ ಪ್ರಮಾಣದಲ್ಲಿ ಬಿಡುಗಡೆ ಆಗಿದೆ ದುಡ್ಡು. ಇನ್ನು ನೆಕ್ಸ್ಟ್ HK ಪಾಟೀಲ್, ಮಾನ್ಯ ಸಂಸದೀಯ ವ್ಯವಹಾರಗಳ ಸಚಿವರು ಹೌದು, ಕಾನೂನು ಸಚಿವರು ಹೌದು, ಜೊತೆಗೆ ಪ್ರವಾಸೋದ್ಯಮ ಇಲಾಖೆಯ ಸಚಿವರು ಕೂಡ ಹೌದು. HK ಪಾಟೀಲ್ ಅವರಿಗೆ, ಅವರ ಇಲಾಖೆಗೆ, ಪ್ರವಾಸೋದ್ಯಮ ಇಲಾಖೆಗೆ ಬಜೆಟ್ನಲ್ಲಿ 284 ಕೋಟಿ ರೂಪಾಯಿ ಅನುದಾನ ಘೋಷಣೆಯಾಗಿತ್ತು. ಅದರಲ್ಲಿ ಮೊದಲ 2 ತಿಂಗಳಲ್ಲಿ ಇವರಿಗೂ ಕೂಡ ದೊಡ್ಡ ಪ್ರಮಾಣದ ಮೊತ್ತ ಬಿಡುಗಡೆ ಆಗಿದೆ. ಘೋಷಿತ ಬಜೆಟ್ನ ಫಂಡ್ ಏನಿದೆ, ಬಜೆಟ್ನಲ್ಲಿ ಏನು ಫಂಡ್ ಘೋಷಣೆ ಮಾಡಲಾಗಿದೆ ಆ ಫಂಡಿಗೆ ಹೋಲಿಕೆ ಮಾಡಿದ್ರೆ ಮೊದಲ 2.5 ತಿಂಗಳಲ್ಲಿ HK ಪಾಟೀಲ್ ಅವರ ಪ್ರವಾಸೋದ್ಯಮ ಇಲಾಖೆಗೂ ಕೂಡ ದೊಡ್ಡ ಪ್ರಮಾಣದ ಮೊತ್ತ ಬಿಡುಗಡೆ ಆಗಿದೆ, 56.69 ಕೋಟಿ ರೂಪಾಯಿ. ಅದರಲ್ಲಿ ಬಳಕೆ ಆಗಿರುವಂಥದ್ದು ಕೇವಲ 6.69 ಕೋಟಿ ರೂಪಾಯಿ ಮಾತ್ರ. ಇವರು ಕೂಡ ಹಿಂದುಳಿದಿದ್ದಾರೆ. ಹಿರಿಯ ಸಚಿವರು ಹಂಗೆ ನೋಡೋಕ್ಕೋದ್ರೆ ಇಲಾಖೆಯಲ್ಲಿ ಹಿಡಿತ ಇರಬಲ್ಲ ಸಚಿವರು. ಆದರೆ ಯಾಕೆ ಇವರ ಇಲಾಖೆಯಲ್ಲೂ ಕೂಡ ಇವರು ಬೇರೆಯವರಿಗೆ ಮಾದರಿ ಆಗಬೇಕಿತ್ತು ಫಂಡ್ ಬಳಕೆಯ ವಿಚಾರದಲ್ಲಿ? ಕಾರಣ ಹಿರಿಯ ಸಚಿವರು, ದೊಡ್ಡ ರಾಜಕೀಯ ಹಿನ್ನೆಲೆ ಇರತಕ್ಕಂತಹ ಸಚಿವರು. ಅಂಥದ್ರಲ್ಲಿ ಇವರ ಇಲಾಖೆಯಲ್ಲಿ ಬಿಡುಗಡೆ ಆಗಿರುವಂತಹ ಫಂಡನ್ನೇ ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳೋಕ್ಕಾಗ್ತಾ ಇಲ್ಲ. ಅದು ಕೂಡ ಪ್ರವಾಸೋದ್ಯಮ ಇಲಾಖೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ನು ಮತ್ತು ಇತರೆ ಸ್ವರೂಪದ ಆದಾಯ ಸೃಷ್ಟಿಯ ನಿಟ್ಟಿನಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಪಾತ್ರ ದೊಡ್ಡ ಪ್ರಮಾಣದಲ್ಲಿದೆ. ಸೊ ಈ ಫಂಡ್ ಬಳಕೆಯ ಲೆಕ್ಕಾಚಾರವನ್ನು ನೋಡಿದ್ರೆ ನಮಗೆ ಆ ಕ್ಷೇತ್ರದ ಪ್ರವಾಸೋದ್ಯಮ ಕ್ಷೇತ್ರ ಏನಿದೆ ಅದರ ಸಾಮರ್ಥ್ಯ ಶಕ್ತಿ ಏನಿದೆ ಅದನ್ನು ಪೂರ್ಣ ಪ್ರಮಾಣದಲ್ಲಿ ಬಳಕೆ ಮಾಡಿಕೊಳ್ಳುವಂಥ ಇಚ್ಛಾಶಕ್ತಿ ಇಲ್ಲ ಎನ್ನುವಂಥದ್ದು ಸ್ಪಷ್ಟವಾಗಿ ಕಾಣುತ್ತೆ ದುಡ್ಡು ಬಿಡುಗಡೆ ಆಗಿರೋದ್ರಲ್ಲಿ.
ಸೊ ಈ ಲೆಕ್ಕಾಚಾರವನ್ನು ನೋಡಿದ್ರೆ ಎಚ್ ಕೆ ಪಾಟೀಲ್ ಅವರ ಇಲಾಖೆಗೆ ಏನು ಬಜೆಟ್ನಲ್ಲಿ ಫಂಡನ್ನು ಘೋಷಣೆ ಮಾಡಲಾಗಿತ್ತು ಅದರಲ್ಲಿ ಬಳಕೆ ಆಗಿರುವಂಥದ್ದು ಕೇವಲ 2.35% ಮಾತ್ರ. ಬಟ್ ಅನುದಾನದ ವಿಚಾರಕ್ಕೆ ಬಂದರೆ ಇವ್ರಿಗೂ ಕೂಡ 25% ಅನುದಾನ ಬಿಡುಗಡೆ ಆಗಿದೆ. ಸೊ ಬಟ್ ಬಳಕೆ ಆಗಿಲ್ಲ. ಅದು ಸಚಿವರ ವೈಫಲ್ಯದ ಸಂಕೇತ ಅಷ್ಟೇ. ಸಚಿವರು ಆ ಫಂಡನ್ನು ಪ್ರಾಮಾಣಿಕವಾಗಿ ಬಳಸ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಪಡ್ತಾ ಇಲ್ಲ ಅಂತೇಳಿ. ಸೊ ಈಗ ಶಾಸಕರು ಸಿಡಿದೇಳುವಂಥದ್ದು ಇದಕ್ಕೆ. ಫಂಡ್ ಬಿಡುಗಡೆ ಆಗಿರುತ್ತೆ, ಬಜೆಟ್ನಲ್ಲಿ ಯೋಜನೆಗಳು ಘೋಷಣೆ ಆಗಿರ್ತವೆ, ಬಜೆಟ್ ಅವಧಿ ಆರಂಭ ಆಗಿ 2.5-3 ತಿಂಗಳಾಗ್ತಾ ಬಂತು, ಕ್ಷೇತ್ರಗಳಿಗೆ ಅನುದಾನ ಬರಬೇಕು, ಅದನ್ನು ಯಾರ ಮುಖಾಂತರ? ಸಂಬಂಧಪಟ್ಟ ಇಲಾಖೆಗಳ ಮುಖಾಂತರವೇ ಅನುದಾನಗಳು ಹೋಗಬೇಕು. ಶಾಸಕರಿಗೆ ಅವರ ಕ್ಷೇತ್ರ ಪ್ರದೇಶಾಭಿವೃದ್ಧಿ ನಿಧಿ ಬೇರೆ, ಇಲಾಖೆಗಳಿಗೆ ಸಂಬಂಧಪಟ್ಟ ಹಾಗೆ ಘೋಷಣೆ ಆದಂಥ ಅನುದಾನಗಳು ಸಂಬಂಧಪಟ್ಟಂಥ ಕ್ಷೇತ್ರಗಳಿಗೆ ಇಲಾಖೆಗಳ ಮುಖಾಂತರ ಹೋಗಬೇಕು. ಅದಕ್ಕೆ ಪರ್ಮಿಷನ್ ಕೊಡಬೇಕಲ್ಲ, ಇವರೇ ಸಚಿವರೇ ಕೊಡಬೇಕಾಗಿರುವಂಥದ್ದು. ಸೊ ಶಾಸಕರು ಫಂಡ್ ಇಲ್ಲ ಅಂಥೇಳಿ ಹೊರಗಡೆ ಬಂದು ಅವರದ್ದೇ ಪಕ್ಷದ ವಿರುದ್ಧ ಮಾತಾಡ್ತಾರೆ. ಇನ್ನು ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವರು, ಇವರ ಇಲಾಖೆಗೆ 4,537 ಕೋಟಿ ರೂಪಾಯಿ 4,537 ಕೋಟಿ ರೂಪಾಯಿ ಘೋಷಣೆ ಆಗಿರುವಂಥದ್ದು. ಬಜೆಟ್ನಲ್ಲಿ ಇಷ್ಟು ದುಡ್ಡು ಕೊಡ್ತೀವಿ ನಿಮ್ಮ ಇಲಾಖೆಗೆ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರುವಂಥದ್ದು. ಇದರಲ್ಲಿ ಬಿಡುಗಡೆ ಆಗಿರುವಂಥದ್ದು ಮೊದಲ 2.5 ತಿಂಗಳು ಜೂನ್ ಮಧ್ಯಾವಧಿಯವರೆಗೆ 221 ಕೋಟಿ ರೂಪಾಯಿ. ಅದರಲ್ಲಿ 129 ಕೋಟಿ ರೂಪಾಯಿಯನ್ನು ವೆಚ್ಚ ಮಾಡಿದ್ದಾರೆ. ನಿಯರ್ಲಿ ಮೋರ್ ದೆನ್ 50% ಏನಿದೆ ಅಷ್ಟು ಮೊತ್ತವನ್ನು ವೆಚ್ಚ ಮಾಡಿದ್ದಾರೆ ಜಮೀರ್ ಅಹಮದ್ ಖಾನ್ ಅವರು. ಬಿಡುಗಡೆಯಾಗಿರುವಂತಹ ಅನುದಾನದಲ್ಲಿ 50%ಕ್ಕಿಂತ ಹೆಚ್ಚು ಪ್ರಮಾಣವನ್ನು ಜಮೀರ್ ಅಹಮದ್ ಖಾನ್ ಅವರು ಬಳಕೆ ಮಾಡಿಕೊಂಡಿದ್ದಾರೆ. ಬಳಕೆ ಆಗದೇ ಇರತಕ್ಕಂಥ ಅನುದಾನ 92 ಕೋಟಿ ರೂಪಾಯಿ, 2.85% ಬಜೆಟ್ನಲ್ಲಿ ಘೋಷಿತ ಫಂಡ್ ಏನಿತ್ತು ಅದರಲ್ಲಿ 2.85% ಫಂಡನ್ನು ಬಳಕೆ ಮಾಡಿಕೊಂಡಿದ್ದಾರೆ ಸಚಿವ ಜಮೀರ್ ಅಹಮದ್ ಖಾನ್. ಹಂಗೆ ನೋಡೋಕೆ ಹೋದರೆ ರಿಲೀಸ್ ಆಗಿರುವಂತಹ ಫಂಡ್ ಏನಿದೆ ಅದರಲ್ಲಿ ಮೋರ್ ದೆನ್ 50% ಸಚಿವರು ಬಳಕೆ ಮಾಡಿಕೊಂಡಿದ್ದಾರೆ. ನಾವು ಇದುವರೆಗೆ ಏನು ಸಚಿವರ ಲಿಸ್ಟನ್ನು ಏನು ನೋಡಿದ್ವಿ ಅದರಲ್ಲಿ ಸ್ವಲ್ಪ ಮಟ್ಟಿಗೆ ಬಂದಂತಹ ಫಂಡನ್ನು ಬಳಸ್ಕೊಂಡಿದ್ದಾರೆ ಅಂಥೇಳಿ ಹೇಳಬಹುದಾದಂತಹ ಸಚಿವ ಯಾರು ಅಂತ ಹೇಳಿದ್ರೆ ಅದು ಜಮೀರ್ ಅಹಮದ್ ಖಾನ್. ಇನ್ನು ಎಂ ಬಿ ಪಾಟೀಲ್ ಭಾರಿ ಕೈಗಾರಿಕೆ ಸಚಿವರು. ಭಾರಿ ಕೈಗಾರಿಕೆ ಇಲಾಖೆಗೆ 1,174 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಆಗಿದೆ. ಅದರಲ್ಲಿ ಮೊದಲ 2.5 ತಿಂಗಳಲ್ಲಿ 35 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗಿದೆ. ಬಳಕೆ ಆಗದೆ ಉಳಿದಿರುವಂತಹ ಮೊತ್ತ ಎಷ್ಟು ಅಂತ ಹೇಳಿದ್ರೆ 35 ಕೋಟಿ. ಅಂದರೆ ಇವರು ಕೂಡ ಎಂ ಬಿ ಪಾಟೀಲ್ ಅವರು ಪ್ರಮುಖ ಖಾತೆ, ದೊಡ್ಡ ಖಾತೆ ಅದು, ಭಾರಿ ಕೈಗಾರಿಕಾ ಸಚಿವ ಸ್ಥಾನ ಏನಿದೆ ದೊಡ್ಡ ಖಾತೆ ಅದು. ಸೊ ಅವರ ಇಲಾಖೆಗೆ ಬಿಡುಗಡೆಯಾದಂಥ ಅನುದಾನ ಏನಿತ್ತು ಆ ಅನುದಾನದಲ್ಲಿ 50% ಬಳಕೆ ಮಾಡಿಕೊಂಡಿದ್ದಾರೆ. 2.5 ತಿಂಗಳಲ್ಲಿ ಬಿಡುಗಡೆ ಆಗಿರುವಂತಹ ಮೊತ್ತದಲ್ಲಿ ಬಳಕೆ ಆಗದೇ ಇರುವಂಥ ಅನುದಾನ 50% ಅಂದರೆ 35 ಕೋಟಿ ರೂಪಾಯಿ. ಸೊ 2.99% ಅನುದಾನದ ವೆಚ್ಚವನ್ನು ಮಾಡಿದ್ದಾರೆ ಎಂ ಬಿ ಪಾಟೀಲ್ ಅವರು. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ಬಳಿ ಇನ್ನೊಂದು ಖಾತೆ ಇದೆ, ಅದು ಯುವ ಸಬಲೀಕರಣ ಖಾತೆ. 284 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಆಗಿರುವಂಥದ್ದು. ಮೊದಲ 2.5 ತಿಂಗಳಲ್ಲಿ ಜೂನ್ ಮಧ್ಯಾವಧಿಯವರೆಗೆ 71 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದರಲ್ಲಿ ಬಳಕೆ ಆಗಿರುವಂಥದ್ದು ಕೇವಲ 9.64 ಕೋಟಿ ರೂಪಾಯಿ ಮಾತ್ರ. ಯಾಕೋ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಬಳಿಯಲ್ಲೇ ಇರತಕ್ಕಂಥ 2 ಖಾತೆಗಳಲ್ಲೂ ಕೂಡ ತಾವೇ ತಮ್ಮ ಇಲಾಖೆಗೆ ಕೊಟ್ಟುಕೊಂಡಂತಹ ಫಂಡ್ ಏನಿತ್ತು ಅದರ ಬಳಕೆಯಲ್ಲಿ ಹಿಂದೆ ಬಿದ್ದಿದ್ದಾರೆ ಕಂಪ್ಯಾರಿಟಿವ್ಲಿ ಉಳಿದ ಸಚಿವರು. ವಿಚಿತ್ರ ಅದು. 71 ಕೋಟಿ ರೂಪಾಯಿ ಫಂಡ್ ರಿಲೀಸ್ ಆಗಿದೆ. ಅದರಲ್ಲಿ ಬಳಕೆ ಆಗಿರುವಂಥದ್ದು 9.64 ಕೋಟಿ ರೂಪಾಯಿ.
ಬಳಕೆ ಆಗದೇ ಇರತಕ್ಕಂಥ ಅನುದಾನ ಬಿಡುಗಡೆ ಆಗಿರುವ ಫಂಡ್ನಲ್ಲಿ ಬಳಕೆ ಆಗದೇ ಇರುವಂತಹ ಫಂಡ್ ಏನಿದೆ ಅದು 62 ಕೋಟಿ ರೂಪಾಯಿ. ಸೊ ಬಜೆಟ್ನ ಲೆಕ್ಕಾಚಾರಕ್ಕೆ ಬಂದರೆ ಶೇಕಡ 3.38ರಷ್ಟು ಅನುದಾನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವೆಚ್ಚ ಮಾಡಿದ್ದಾರೆ. ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ನಲ್ಲಿ ಒಂದು ಪ್ರಕರಣ ನಡೀತು. ಒಬ್ಬ ಪ್ಯಾರಾ ಒಲಿಂಪಿಯನ್ ವಿಕಲಚೇತನ ಕ್ರೀಡಾಪಟು ತಮಗೆ ಸರ್ಕಾರದಿಂದ ಪರಿಹಾರ ಸಿಗಬೇಕಿತ್ತು ಅಂಥೇಳಿ ಫೈಟ್ ಮಾಡಿ ದುಡ್ಡು ಪಡ್ಕೊಂಡ್ರು. ಕರ್ನಾಟಕ ಹೈಕೋರ್ಟ್ ಹೇಳ್ತು ಏನು ಅಂತ ಹೇಳಿದ್ರೆ, ಎಲ್ಲ ಕ್ರೀಡೆಗಳನ್ನು ಸಮಾನಾಗಿ ಕಾಣಬೇಕು ನೀವು, ಒಂದು ದೊಡ್ಡದು ಒಂದು ಚಿಕ್ಕದು ಅಂತ ಏನಿಲ್ಲ ಅಂಥೇಳಿ. ನೋಡಿ, ಆತ ಯಾವುದು ಯುವ ಸಬಲೀಕರಣ ಮತ್ತು ಕ್ರೀಡಾ ಖಾತೆ ಏನಿದೆ ಅದರಲ್ಲಿ ಸಿಗಬೇಕಾದಂತಹ ಫಂಡಿಗೋಸ್ಕರ ಒಬ್ಬ ವಿಕಲಚೇತನ ಕ್ರೀಡಾಪಟು ಹೈಕೋರ್ಟಿಗೆ ಹೋಗಿ ಹೈಕೋರ್ಟ್ನಲ್ಲಿ ವಾದವನ್ನು ಮಂಡಿಸಿ ಅಲ್ಲಿ ಫೈಟ್ ಮಾಡಿ ಅಲ್ಲಿ ಅವರ ಆದೇಶವನ್ನು ಪಡೆದು ಅದಾದ ಬಳಿಕ ಇವರ ಇಲಾಖೆಯಿಂದ ದುಡ್ಡು ತೆಗೆದುಕೊಳ್ಳುವ ಮಟ್ಟಿಗೆ ವ್ಯವಸ್ಥೆಯ ಪರಿಸ್ಥಿತಿ ಇದೆ. ಸೊ ಈ ಅನುದಾನ ಬಳಕೆಯ ವಿಚಾರದಲ್ಲಿ ಹಿಂದೆ ಉಳಿಯಲಿಕ್ಕೆ ಇದು ಕೂಡ ಪ್ರಮುಖ ಕಾರಣಗಳು. ಇಚ್ಛಾಶಕ್ತಿಯ ಕೊರತೆ ಅಥವಾ ಅಧಿಕಾರಿಗಳು ಇವತ್ತು ಬೇಡ ನಾಳೆ ಬನ್ನಿ, ದಾಖಲೆಗಳು ಸರಿಯಿಲ್ಲ. ವೆರಿ ಇಂಪಾರ್ಟೆಂಟ್ ಇಲಾಖೆ ಮುಖ್ಯಮಂತ್ರಿಗಳ ಬಳಿ ಇರ್ತಕ್ಕಂಥ 2 ಪ್ರಮುಖ ಇಲಾಖೆಗಳು. ಇನ್ನು ಶರಣಬಸಪ್ಪ ದರ್ಶನಾಪುರ APMC ಸಚಿವರು ಕೂಡ ಇವರೇ, ಸಣ್ಣ ಕೈಗಾರಿಕೆಯ ಸಚಿವರು. ವೆರಿ ಇಂಪಾರ್ಟೆಂಟ್, ಇದು ಕೂಡ ತುಂಬ ಇಂಪಾರ್ಟೆಂಟ್ ಇಲಾಖೆ. 1467 ಕೋಟಿ ರೂಪಾಯಿ ಬಿಡುಗಡೆ ಆಗಿತ್ತು, ಬಜೆಟ್ನಲ್ಲಿ ಘೋಷಣೆ ಆಗಿತ್ತು 1467 ಕೋಟಿ ರೂಪಾಯಿ. ಅದರಲ್ಲಿ ಮೊದಲ 2.5 ತಿಂಗಳಲ್ಲಿ 122 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದರಲ್ಲಿ 54 ಕೋಟಿ ರೂಪಾಯಿಯನ್ನು ಶರಣಬಸಪ್ಪ ದರ್ಶನಾಪುರ ಅವರ ಸಣ್ಣ ಕೈಗಾರಿಕೆ ಇಲಾಖೆ ಬಳಸಿಕೊಂಡಿದೆ. ಬಳಕೆ ಆಗದೇ ಇರತಕ್ಕಂಥ ಅನುದಾನದ ಮೊತ್ತ ಏನಿದೆ ಅದು 68 ಕೋಟಿ ರೂಪಾಯಿ. ಅಲ್ಲಿಗೆ ಒಟ್ಟು ಬಜೆಟ್ನಲ್ಲಿ ಘೋಷಿತ ಅನುದಾನ ಏನಿದೆ ಅದರಲ್ಲಿ ಶೇಕಡ 3.70ಯಷ್ಟು ಮೊತ್ತವನ್ನು ಶರಣಬಸಪ್ಪ ದರ್ಶನಾಪುರ ಅವರ ಇಲಾಖೆ ಖರ್ಚು ಮಾಡಿದೆ ಅಥವಾ ಬಳಕೆ ಮಾಡಿಕೊಂಡಿದೆ. ಈ ಅನುದಾನದ ವಿಚಾರ ಏನಿದೆ, ಬಿಡುಗಡೆಯಾಗಿರುವಂಥ ಮೊತ್ತ ಏನಿದೆ, ಟಿಲ್ ಮಾರ್ಚ್ ಮುಂದಿನ ವರ್ಷದ ಅಂತ್ಯದವರೆಗೂ ಸಮಯ ಇರುತ್ತೆ, ಇಲ್ಲ ಅಂತಲ್ಲ. ಆದರೆ ಒಂದು ಬಜೆಟ್ ಅವಧಿ ಅಂತ ಇರುತ್ತಲ್ಲ, ಆ ಬಜೆಟ್ ಅವಧಿಯಲ್ಲಿ ಒಂದು ವರ್ಷ ಏಪ್ರಿಲ್ 1ರಿಂದ ಮುಂದಿನ ವರ್ಷದ ಮಾರ್ಚ್ ಅಂತ್ಯ, ಅದ್ರ ಒಳಗಡೆ ಅದು ಸಮರ್ಪಕವಾಗಿ ಬಳಕೆ ಆಗಬೇಕು. ಈಗ ಬಜೆಟ್ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ ಒಂದು ಸರ್ಕಾರ ರಾಜ್ಯದಲ್ಲಿ ಇಂತಿಂಥ ಯೋಜನೆಗಳನ್ನು ಜಾರಿಗೆ ತರಲಿಕ್ಕೆ ನಾವು ಮನಸ್ಸು ಮಾಡಿದ್ದೀವಿ, ನಾವು ತೀರ್ಮಾನವನ್ನು ತೆಗೆದುಕೊಂಡಿದ್ದೀವಿ, ಅದಕ್ಕೋಸ್ಕರ ದುಡ್ಡನ್ನು ತೆಗೆದಿಟ್ಟಿದ್ದೀವಿ ಅಂಥೇಳಿ ಅದು ಆ ವರ್ಷನೇ ಬಳಕೆ ಬರಬೇಕು. ಅಥವಾ ಈಗ ಬಜೆಟ್ನ ಕೊನೆಯ ಅವಧಿ ಮುಂದಿನ ವರ್ಷದ ಜನವರಿ ಅಥವಾ ಫೆಬ್ರವರಿಗೆ ಈ ವರ್ಷ ಘೋಷಣೆ ಆಗಿರ್ತಕ್ಕಂತಹ ಯೋಜನೆಯನ್ನು ತಂದು ಕೂರಿಸಿದ್ರೆ ಏನು ಪ್ರಯೋಜನ ಬಂತು? ಒಂದು ವರ್ಷ ಬಳಕೆ ಆಗಬೇಕಲ್ವ ಯೋಜನೆ. ಈಗ ಗೃಹಲಕ್ಷ್ಮಿ ಯೋಜನೆ ಅಂತ ಹೇಳಿದ್ರೆ ಒಂದು ಆರ್ಥಿಕ ವರ್ಷದಲ್ಲಿ ಬಜೆಟ್ ಘೋಷಣೆ ಮಾಡ್ತಾರೆ ಅಂತ ಹೇಳಿದ್ರೆ ಟಿಲ್ ಡೇ 1 ಇಟ್ ಸೆಲ್ಫ್. ಈಗ ಫಾರ್ ಎಕ್ಸಾಂಪಲ್ ಕೇಂದ್ರ ಸರ್ಕಾರದಲ್ಲಿ ಬಜೆಟ್ ಮಂಡನೆಯ ಅವಧಿಯನ್ನು ಜನವರಿಗೆ ಶಿಫ್ಟ್ ಮಾಡಿದ್ರು. ಕಾರಣ ಏನು ಅಂತ ಹೇಳಿದ್ರೆ ಏಪ್ರಿಲ್ ಆರಂಭದಿಂದ ಮುಂದಿನ ವರ್ಷದ ಅಂತ್ಯದವರೆಗೆ ಬಜೆಟ್ನಲ್ಲಿ ಘೋಷಣೆಯಾದಂತಹ ಕಾರ್ಯಕ್ರಮಗಳೇನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಟೈಮ್ ಬೇಕಾಗುತ್ತೆ. ಇಲ್ಲದಿದ್ದರೆ ಬಜೆಟ್ನ ಘೋಷಣೆಗಳು ಹಾಗೆ ಉಳಿದುಕೊಳ್ತವೆ. ಬಜೆಟ್ನ ಘೋಷಣೆಗಳಲ್ಲಿ ಘೋಷಿತ ಅನುದಾನಗಳು ಅಥವಾ ಫಂಡ್ ಬಳಕೆ ಆಗಲ್ಲ, ಕಾರ್ಯಕ್ರಮಗಳು ಪೂರ್ಣ ಪ್ರಮಾಣದಲ್ಲಿ ಜನರಿಗೆ ರೀಚ್ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ. ಸೊ ಆ ಕಮಿಟ್ಮೆಂಟ್ ಬೇಕು. ಮುಂದಿನ ವರ್ಷದ ಮಾರ್ಚ್ವರೆಗೆ ಟೈಮ್ ಇದೆ ಅಂಥೇಳಿ ಕಾಯುವಂಥದ್ದಲ್ಲ, ಕಾಯಬಾರ್ದು ಕೂಡ. ಸೊ ಒಂದು ವರ್ಷದ ಬಜೆಟ್ ಅಂತ ಹೇಳಿದ್ರೆ ಒಂದು ವರ್ಷದ ಕಾರ್ಯಕ್ರಮ ಒಂದು ವರ್ಷದ ಮಟ್ಟಿಗೆ ಸಿಗಬೇಕು ಜನಕ್ಕೆ ಆ ನಿರ್ದಿಷ್ಟ ಬಜೆಟ್ ಅವಧಿಯಲ್ಲಿ. ಯಾಕೋ ಸಚಿವರಿಗೆ ಆಸಕ್ತಿ ಇಲ್ಲ. ಮುಖ್ಯಮಂತ್ರಿಗಳೇ ಅವರ 2 ಇಲಾಖೆಯಲ್ಲಿ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ಸರ್ಪ್ರೈಸ್ ಅಪ್ಪ, ಶಾಕಿಂಗ್. ಸೊ ಅಲ್ಲಿಗೆ ನಾವು 10 ಸಚಿವರ ಲಿಸ್ಟನ್ನು ಕೊಟ್ವಿ. 10 ಸಚಿವರ ಲಿಸ್ಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಇರ್ತಕ್ಕಂಥ 2 ಖಾತೆಗಳು ಇದ್ದಾವೆ. 10 ಖಾತೆಗಳ ಪೈಕಿ 10 ಖಾತೆಗಳೇನಿದ್ದಾವೆ ಆ 10 ಖಾತೆಗಳ ಪೈಕಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಬಳಿ ಇರ್ತಕ್ಕಂತಹ 2 ಖಾತೆಗಳಿದ್ದಾವೆ ಕಳಪೆ ಪ್ರದರ್ಶನದ ಪಟ್ಟಿಯಲ್ಲಿ. ಹಾಗಾದರೆ
ಫ್ರೀಡಮ್ ಟಿವಿಯ ಈ ಸರ್ವೆ ಏನಿದೆ, ದತ್ತಾಂಶ ಆಧಾರಿತ ಅನುದಾನ ಬಳಕೆಗೆ ಸಂಬಂಧಪಟ್ಟ ಹಾಗೆ ದತ್ತಾಂಶ ಆಧಾರಿತ ಸರ್ವೆ ಏನಿದ್ದಾವೆ, ಫ್ರೀಡಮ್ ಟಿವಿಯಲ್ಲಿ ಯಾವ ಮಿನಿಸ್ಟರ್ ವರ್ಸ್ಟ್ ಅನುದಾನ ಬಳಕೆಯಲ್ಲಿ ಬಾಟಮ್ 10 ಸಚಿವರು ಯಾರು, ಕೆಳಮಟ್ಟದಿಂದ ಲಾಸ್ಟಲ್ಲಿ ಯಾರಿದ್ದಾರೆ ಅಂತೇಳಿ ಫ್ರೀಡಮ್ ಟಿವಿ ಸರ್ವೆಯಲ್ಲಿ IT ಸಚಿವ ಪ್ರಿಯಾಂಕ್ ಖರ್ಗೆಗೆ ಲಾಸ್ಟ್ ಪ್ಲೇಸ್, ಕಡೆಯ ಸ್ಥಾನ. ಫೇಲ್ ಸ್ಟೂಡೆಂಟ್, ಫೇಲ್. 35 ಮಾರ್ಕ್ಸು ಬಂದಿಲ್ಲ ಪ್ರಿಯಾಂಕ್ ಖರ್ಗೆಗೆ. ಮಧು ಬಂಗಾರಪ್ಪನವರು ಈ ಬಾರಿ SSLC ಪರೀಕ್ಷೆಯನ್ನು 33 ಇಲ್ಲ 30ಕ್ಕೆ ಇಳಿಸೋಣ ಅಂತೇಳಿ ಏನೋ ಪ್ಲ್ಯಾನ್ ಮಾಡ್ತಿದ್ದಾರೆ. ಆ ಮಾರ್ಕಲ್ಲೂ ಕೂಡ ಪಾಸ್ ಆಗಲ್ಲ ಪ್ರಿಯಾಂಕ್ ಖರ್ಗೆ. ನಮ್ಮ ಲೆಕ್ಕಾಚಾರದ ಪ್ರಕಾರ ಆ ಮಾರ್ಕಲ್ಲೂ ಕೂಡ ಪಾಸ್ ಆಗಲ್ಲ. IT ಸಚಿವ ಪ್ರಿಯಾಂಕ್ ಖರ್ಗೆ ಬಾಟಮಿಂದ ಫಸ್ಟ್ ಯಾರು? ಪ್ರಿಯಾಂಕ್ ಖರ್ಗೆ. ST ಕಲ್ಯಾಣ ಸಚಿವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೆಕೆಂಡ್ ಪ್ಲೇಸ್. ಸೆಕೆಂಡ್ ಅಂದರೆ ಲಾಸ್ಟ್ನಲ್ಲಿ ಎರಡನೆಯವರು. ಮೂರನೆಯದ್ದು ಸಣ್ಣ ನೀರಾವರಿ ಸಚಿವ ಬೋಸೆರಾಜು MLC, ಮೂರನೆಯವರು. ಮೊದಲನೆಯವರು IT ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಅವರು ಏನು ಮಂತ್ರಿ ಆದರು, ಆ ಮಂತ್ರಿ ಆದಂಥ ಅವಧಿಯಲ್ಲಿ 3ನೇ ಬಾರಿ ಮಂತ್ರಿ ಆಗ್ತಾ ಇರುವಂಥದ್ದು ಪ್ರಿಯಾಂಕ್ ಖರ್ಗೆ. 3ನೇ ಸರ್ಕಾರ. ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಲಾಸ್ಟ್ ಟೈಮ್ಗೆ ಮಂತ್ರಿ ಆದರು. ಅದಾದ ಬಳಿಕ ಕುಮಾರಸ್ವಾಮಿ ಅವರ ಸರ್ಕಾರದಲ್ಲೂ ಸಮ್ಮಿಶ್ರ ಸರ್ಕಾರದಲ್ಲೂ ಮಂತ್ರಿ ಆಗಿದ್ದರು. ಈಗ ಸಿದ್ದರಾಮಯ್ಯ ದೊಡ್ಡ ಖಾತೆಗಳು, ದೊಡ್ಡ IT BT ಖಾತೆ ಅಂತ ಹೇಳಿದ್ರೆ ಇನ್ನು ಸಣ್ಣ ಖಾತೆ ಅಲ್ಲ, ಕೆಲಸ ಮಾಡಬೇಕು. ಸಣ್ಣ ನೀರಾವರಿ ಸಚಿವರು ಬೋಸೆರಾಜು ಬಾಟಮಿಂದ 3ನೆಯ ಸ್ಥಾನ. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರು ಶಿವರಾಜ್ ತಂಗಡಗಿ, ಇವರು ಮಾತು ಜಾಸ್ತಿ ಸ್ವಲ್ಪ, ಶಿವರಾಜ್ ತಂಗಡಗಿ ಜಸ್ಟ್ ಲೈಕ್ ಪ್ರಿಯಾಂಕ್ ಖರ್ಗೆ. ಇನ್ನು ಸಹಕಾರ ಸಚಿವ KN ರಾಜಣ್ಣ, ತಂಗಡಗಿ 4ನೆಯ ಸ್ಥಾನ. ಬಾಟಮಿಂದ ಕೆಳಶ್ರೇಣಿಯಿಂದ 4ನೆಯ ಸ್ಥಾನ ಇವರಿಗೆ. ಇನ್ನು ಸಹಕಾರ ಸಚಿವ KN ರಾಜಣ್ಣ, ಇವರು ಕೂಡ ಮಾತು ಜಾಸ್ತಿ. 668 ಕೋಟಿ ರೂಪಾಯಿ ಬಿಡುಗಡೆಯಾಗಿರುವಂಥ ಮೊತ್ತದಲ್ಲಿ ಸಚಿವರು ಬಳಕೆ ಮಾಡಿರುವಂಥ ದುಡ್ಡನ್ನು ಗಮನಿಸಿದ್ರೆ ಶಾಕ್ ಆಗುತ್ತೆ. KN ರಾಜಣ್ಣ ಸಹಕಾರ ಸಚಿವರು ಕೇವಲ 54 ಕೋಟಿ ರೂಪಾಯಿ, 609 ಕೋಟಿಯಲ್ಲಿ 54 ಕೋಟಿ ರೂಪಾಯಿ ವೆಚ್ಚ ಇಲ್ಲಿ. ಅದು 2.5 ತಿಂಗಳಲ್ಲಿ ಮುಖ್ಯಮಂತ್ರಿ ಹಣಕಾಸು ಸಚಿವರು ಸಿದ್ದರಾಮಯ್ಯನವರ ಆಪ್ತರು. ಇನ್ನು ಪ್ರವಾಸೋದ್ಯಮ ಸಚಿವ HK ಪಾಟೀಲ್ 6ನೆಯ ಸ್ಥಾನ, HK ಪಾಟೀಲ್ ಅವರದ್ದು. ಇನ್ನು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವ ಜಮೀರ್ ಅಹಮದ್ ಖಾನ್ ಬಿಡುಗಡೆಯಾಗಿರುವಂತಹ ಅನುದಾನದಲ್ಲಿ 50%ಕ್ಕಿಂತ ಹೆಚ್ಚನ್ನು ಬಳಕೆ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಜಮೀರ್ ಅಹಮದ್ ಖಾನ್ ಅವರಿಗೆ ಇರಬಹುದಾದಂಥ ಸಮಾಧಾನ. ಬಿಡುಗಡೆಯಾಗಿರುವಂಥದ್ದು ಘೋಷಿತ ಅನುದಾನದಲ್ಲಿ 2.85% ಬಳಕೆ ಮಾಡಿಕೊಂಡಿದ್ದಾರೆ. ಬಿಡುಗಡೆ ಆಗಿರುವಂಥ ಅನುದಾನ ಏನಿದೆ ಕಳೆದ 2.5 ತಿಂಗಳಲ್ಲಿ, ಅದರಲ್ಲಿ ಮೋರ್ ದೆನ್ 50% ಬಳಕೆ ಮಾಡಿಕೊಂಡಿದ್ದಾರೆ. ಇನ್ನು ಭಾರೀ ಕೈಗಾರಿಕೆ ಸಚಿವ MB ಪಾಟೀಲ್ ಅವರು 8ನೆಯ ಸ್ಥಾನ. ಯುವ ಮತ್ತು ಸಬಲೀಕರಣ ಸಚಿವ ಸಿದ್ದರಾಮಯ್ಯನವರು ಅವರು ಬಾಟಮಿಂದ ಕೆಳಶ್ರೇಣಿಯಿಂದ 9ನೆಯ ಸ್ಥಾನದಲ್ಲಿದ್ದಾರೆ. ಇನ್ನು ಸಣ್ಣ ಕೈಗಾರಿಕಾ ಸಚಿವ ಶರಣಬಸಪ್ಪ ದರ್ಶನಾಪುರ ಇವರು ಬಾಟಮಿಂದ 10ನೆಯ ಸ್ಥಾನದಲ್ಲಿದ್ದಾರೆ. ಸೊ ಈ ದತ್ತಾಂಶಗಳನ್ನು, ಈ ಮಾಹಿತಿಗಳನ್ನು ನಾವು ತೆಗೆದು ನೋಡಿದಂಥ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ವರ್ಸ್ಟ್ ಮಿನಿಸ್ಟರ್ ಇಡೀ ಕ್ಯಾಬಿನೆಟ್ನಲ್ಲಿ ಅಂತ ಅನಿಸ್ತಾ ಇದೆ. ಅವರ ಹತ್ರ 2 ಖಾತೆ ಇದೆ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್. ಒಂದು IT ಮಾಹಿತಿ ತಂತ್ರಜ್ಞಾನ, 2 ಖಾತೆ ಇದೆ. ಮಾಹಿತಿ ತಂತ್ರಜ್ಞಾನ ಖಾತೆಗೆ ಸಂಬಂಧಪಟ್ಟ ಹಾಗೆ ಏನು ದತ್ತಾಂಶ ಇದೆ ಆ ಲೆಕ್ಕಾಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಉಳಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸರ್ಕಾರದ ಉಳಿದ ಸಚಿವರಿಗೆ ಹೋಲಿಕೆ ಮಾಡಿದ್ರೆ ಪ್ರಿಯಾಂಕ್ ಖರ್ಗೆ ಅತ್ಯಂತ ಕಳಪೆ ಸಚಿವ. ಮಾತು ಕಮ್ಮಿ ಮಾಡಿ ಕೆಲಸ ಜಾಸ್ತಿ ಮಾಡಬೇಕು ಪ್ರಿಯಾಂಕ್ ಖರ್ಗೆ ಅವರು. ಆಲ್ರೆಡಿ 2 ವರ್ಷ ಮುಗ್ದೋಗಿದೆ ಸರ್ಕಾರಕ್ಕೆ.
ಇನ್ನು ಒಂದೂವರೆ ವರ್ಷ ಮುಗ್ದೋಗ್ಬಿಟ್ರೆ ನೆಕ್ಸ್ಟ್ ಎಲೆಕ್ಷನ್ಗೆ ರೆಡಿ ಆಗುವಂಥದ್ದು. ಅಷ್ಟೊತ್ತಿಗೆ ಕೊಟ್ಟಂಥ ಜವಾಬ್ದಾರಿಗಳನ್ನು ಇನ್ ಕೇಸ್ ರೀಶಫಲ್ ಆದಂತಹ ಸಂದರ್ಭದಲ್ಲಿ ಪ್ರಿಯಾಂಕ್ ಖರ್ಗೆ ಅವರ ಸಚಿವ ಸ್ಥಾನ ಹೋಗದೇ ಇದ್ದರೆ, ಹೋಗಲಿಕ್ಕಿಲ್ಲ, ಕಾರಣ ಅವರ ತಂದೆಯವರೇ AICC ಅಧ್ಯಕ್ಷರಾಗಿರೋದ್ರಿಂದಾಗಿ ಕೊಟ್ಟಿರುವಂತಹ ಜವಾಬ್ದಾರಿಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು. ಜನ ಅದಕ್ಕಿಂತ ಬಿಟ್ಟು ಬೇರೆ ಏನು ಕೇಳಲ್ಲ. ಸುತ್ತಮುತ್ತ ಇರತಕ್ಕಂಥ ಬೆಂಬಲಿಗರು, ಚೇಲಾಗಳು, ಚಮಚಾಗಳನ್ನು ಫೇಸ್ಬುಕ್ಕು, ಟ್ವಿಟ್ಟರ್ನಲ್ಲಿ, ವಾಟ್ಸಪ್ನಲ್ಲಿ ವಿಡಿಯೋ ವೈರಲ್ ಮಾಡ್ತಾರೆ ಅಂಥೇಳಿ ಆ ಭ್ರಮೆಯಲ್ಲಿ ಸಿಲುಕಿಕೊಂಡಿದ್ದರೆ ಕಷ್ಟ ಇದೆ. ಸ್ವತಃ ಮುಖ್ಯಮಂತ್ರಿಗಳು ಯಾಕೋ ST ಕಲ್ಯಾಣಕ್ಕೆ ಸಂಬಂಧಪಟ್ಟ ಹಾಗೆ ಅನುದಾನದ ಬಳಕೆಯ ವಿಚಾರದಲ್ಲಿ ಹಿಂದೆ ಬಿದ್ದಿದ್ದಾರೆ. ಅದು ಕೂಡ ವೆರಿ ಶಾಕಿಂಗ್, ಸ್ವತಃ ಹಣಕಾಸು ಸಚಿವರು. ಸೊ ಇದು ನಮ್ಮ ಈ ಕ್ಷಣದ ದೊಡ್ಡ ಪೊಲಿಟಿಕಲ್ ಸರ್ವೆ. 10 ಸಚಿವರು, ನಿನ್ನೆ ಬೆಸ್ಟ್ ಸಚಿವರ ಲಿಸ್ಟನ್ನು ಕೊಟ್ವಿ, ಇವತ್ತು ವರ್ಸ್ಟ್ ಸಚಿವರು, ವೇಸ್ಟ್ ಸಚಿವರು, ಪ್ರಯೋಜನಕ್ಕೆ ಬಾರದಂತಹ ಸಚಿವರ ಲಿಸ್ಟನ್ನು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.